ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಆಂಬಿಜಿಯಟಿ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತ. ಇಯರ್ ಇಟ್ ಈಸ್. ಫಸ್ಟು ಆಂಬಿಜಿಯಟಿ ಗ್ರಾಮರ್ ಅಂದರೆ ಏನು ಅಂತ ನೋಡೋಣ. ಆಂಬಿಜಿಯಸ್ ಗ್ರಾಮರ್, ಲೆಟ್ ಜಿ ಈಕ್ವಲ್ಸ್ ವಿ ಕೋಮ ಟಿ ಕೋಮ ಪಿ ಕೋಮ ಎಸ್ ವೇರಿಯಬಲ್ ಟರ್ಮಿನಲ್ಸ್ ಪ್ರೊಡಕ್ಷನ್ ರೂಲ್ ಸಿಂಬಲ್. ಬಿ ಎ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್. A grammar G is a ambiguous if and only there exist two or more parse tree by applying either LMD or RMD. LMD ಅಂದರೆ ಲೆಫ್ಟ್ ಮೋಸ್ಟ್ ಡಿರೈವೇಶನ್ ಆ್ಯಂಡ್ RMD ಅಂದರೆ ರೈಟ್ ಮೋಸ್ಟ್ ಡಿರೈವೇಶನ್. ಓಕೆನಾ? ಇದ್ರ ಮೀನಿಂಗ್ ಏನಂದರೆ, ಒಂದು ಗ್ರಾಮರ್ನ ನಾವು ಆಂಬಿಜಿಯಸ್ ಅಂತ ಯಾವಾಗ ಕರಿತೀವಿ ಅಂದರೆ, ಆ ಗ್ರಾಮರಿಂದ ಎಕ್ಸಾಕ್ಟ್ಲಿ ಟೂ ಆರ್ ಮೋರ್ ದ್ಯಾನ್ ದಟ್ ಪಾರ್ಸ್ ಟ್ರೀ ಬರಬೇಕು, ಆವಾಗ ನಾವು ಅದನ್ನು ಆಂಬಿಜಿಯಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡಿ ಹೇಳ್ಕೊಡ್ತೀನಿ ನೋಡಿ ನಿಮಗೆ. ದಿಸ್ ಇಸ್ ದ ಎಕ್ಸಾಂಪಲ್ 1 ಐ ಆಮ್ ಕನ್ಸಿಡರಿಂಗ್. ID ಪ್ಲಸ್ ID ಸ್ಟಾರ್ ID. ನಾನು ಸೇಮ್ ಎಕ್ಸಾಂಪಲ್ನ ಏನಕ್ಕೆ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ದಟ್ ನಿಮಗೆ ಅರ್ಥ ಆಗುತ್ತೆ ಹೆಂಗೆ ಸಾಲ್ವ್ ಮಾಡೋದು ಅಂತ. ಓಕೆನಾ? ಇವಾಗ ಫಸ್ಟು ಇದನ್ನು ಲೆಫ್ಟ್ ಮೋಸ್ಟ್ ಡಿರೈವೇಶನ್ ಯೂಸ್ ಮಾಡಿ ಒಂದನ್ನು ಸಾಲ್ವ್ ಮಾಡೋಣ. LMD1 ಆಲ್ರೆಡಿ ನಾನು ಹೇಳ್ಕೊಟ್ಟಿರೋ ಥರ E ಅಂತ ಬರ್ಕೊತಾ ಇದ್ದೀನಿ. ನಿಮಗೆ ಆಲ್ರೆಡಿ ಗ್ರಾಮರ್ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ನಾನು ಲಾಸ್ಟ್ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ, ಬಟ್ ಸ್ಟಿಲ್ ಇಲ್ಲಿ ಒಂದ್ಸತಿ ಬರಿತೀನಿ. E ಸ್ಟಾರ್ E ಡಿವಿಷನ್ E ಬಿಲಾಂಗ್ಸ್ ಟು ID. ಓಕೆನಾ? ಇವಾಗ ನಾನು ಕನ್ಸಿಡರ್ ಮಾಡಿರೋ ಎಕ್ಸಾಂಪಲ್ ID ಪ್ಲಸ್ ID ಸ್ಟಾರ್ ID. ಲೆಫ್ಟ್ ಮೋಸ್ಟ್ ಡಿರೈವೇಶನ್, ಫಸ್ಟ್ ಟೈಪ್ ಆಫ್ ಲೆಫ್ಟ್ ಮೋಸ್ಟ್ ಡಿರೈವೇಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. E ಬಿಲಾಂಗ್ಸ್ ಟು E ಪ್ಲಸ್ E ಅಂತ ಕನ್ಸಿಡರ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಎಸ್. ಇವಾಗ ಇದರಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು? ದಿಸ್ ಇಸ್ ದ ಲೆಫ್ಟ್ ಮೋಸ್ಟ್ ವೇರಿಯೇಬಲ್. ನೋಡಿ, ಇದಕ್ಕೂ ಮುಂಚೆ ಯಾವ ಆಪರೇಷನ್ನು ಇಲ್ಲ, ಸೊ ದಟ್ ಇನ ನಾನು ID ಇಂದ ರಿಪ್ಲೇಸ್ ಮಾಡ್ತೀನಿ, ದೆನ್ E ಹಂಗೆ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು? ದಿಸ್ ಇಸ್ ದ ಲೆಫ್ಟ್ ಮೋಸ್ಟ್ ವೇರಿಯೇಬಲ್. ಪ್ಲಸ್ ಆದಮೇಲೆ ಮಲ್ಟಿಪ್ಲಿಕೇಶನ್ ಆಪರೇಷನ್ ಆಗಬೇಕು, ಸೊ ಐ ವಿಲ್ ರಿಪ್ಲೇಸ್ ದಿಸ್ E ವಿತ್ E ಸ್ಟಾರ್ E. ಓಕೆನಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆಲ್ ದ ಆಪರೇಷನ್ ಕಂಪ್ಲೀಟ್ ಆಗಿದೆ, ಪ್ಲಸ್ಸು ಮತ್ತು ಸ್ಟಾರ್. ಇವಾಗ ಏನು ಮಾಡಬೇಕು? ಇನ ID ಇಂದ ರಿಪ್ಲೇಸ್ ಮಾಡಬೇಕು. ಸೊ ಇವೆರಡರಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು? ದಿಸ್ ಇಸ್ ದ ಲೆಫ್ಟ್ ಮೋಸ್ಟ್ ವೇರಿಯೇಬಲ್, ಸೊ ಐ ವಿಲ್ ರಿಪ್ಲೇಸ್ ದಿಸ್ E ವಿತ್ ID ಸ್ಟಾರ್ E ಹಂಗೆ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ID ಪ್ಲಸ್ ID ಸ್ಟಾರ್, ಐ ವಿಲ್ ರಿಪ್ಲೇಸ್ ದಿಸ್ E ವಿತ್ ID. ಓಕೆನಾ? ಇದು ಲೆಫ್ಟ್ ಮೋಸ್ಟ್ ಡಿರೈವೇಶನ್ ಒಂದು ಟೈಪಲ್ಲಿ. ನೆಕ್ಸ್ಟ್ 2 ಅಂದರೆ LMDನ ಲೆಫ್ಟ್ ಮೋಸ್ಟ್ ಡಿರೈವೇಶನ್ನೇ ಯೂಸ್ ಮಾಡಿಕೊಂಡು ಇನ್ನೊಂದು ಥರ ಡಿರೈವೇಶನ್ ಹಿಂಗೆ ಮಾಡ್ಬೋದು ಅಂತ. ಇದರಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ನಾನು E ಪ್ಲಸ್ E ಆಪರೇಷನ್ನ ಕನ್ಸಿಡರ್ ಮಾಡಿದ್ದೀನಿ, ಬಟ್ ಇದರಲ್ಲಿ E ಸ್ಟಾರ್ Eನ ಕನ್ಸಿಡರ್ ಮಾಡ್ತೀನಿ ಫಸ್ಟು. E ಸ್ಟಾರ್ E. ಓಕೆನಾ? ಇವಾಗ ಇದರಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು? ದಿಸ್ ಇಸ್ ದ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಅಲ್ವಾ? ಇವಾಗ ನೋಡಿ, ಸ್ಟಾರ್ಗಿಂತ ಮುಂಚೆ ನಮಗೆ ಪ್ಲಸ್ ಆಪರೇಷನ್ ಆಗುತ್ತೆ, ಅದರಿಂದ ಇನ ನಾನು E ಪ್ಲಸ್ E ಇಂದ ರಿಪ್ಲೇಸ್ ಮಾಡ್ತೀನಿ. ಸೊ ದಿಸ್ ಬಿಕಮ್ ಲೈಕ್ ದಿಸ್. ಓಕೆನಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದರಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು? ದಿಸ್ ಇಸ್ ದ ಲೆಫ್ಟ್ ಮೋಸ್ಟ್ ವೇರಿಯೇಬಲ್. ಇವಾಗ ಎಲ್ಲ ಆಪರೇಷನ್ನು ಕಂಪ್ಲೀಟ್ ಆಗಿದೆ, ಏನು ಮಾಡಬೇಕು? ಇನ ID ಇಂದ ರಿಪ್ಲೇಸ್ ಮಾಡಬೇಕು. ID ಪ್ಲಸ್ E ಸ್ಟಾರ್ E. ಇವೆರಡರಲ್ಲಿ ಇವಾಗ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು? ದಿಸ್ ಇಸ್ ದ ಲೆಫ್ಟ್ ಮೋಸ್ಟ್ ವೇರಿಯೇಬಲ್, ಸೊ ಅದನ್ನು ನಾನು ID ಇಂದ ರಿಪ್ಲೇಸ್ ಮಾಡ್ತೀನಿ. ದೆನ್ ಕಮ್ಸ್ E ಪ್ಲಸ್ ID ಸ್ಟಾರ್ E ಈಸ್ ರಿಪ್ಲೇಸ್ಡ್ ವಿತ್ ID. ಓಕೆನಾ? ಇವಾಗ ನೋಡಿ, ಎರಡು ಟೈಪ್ ಆಫ್ ಡಿರೈವೇಶನ್, ಲೆಫ್ಟ್ ಮೋಸ್ಟ್ ಡಿರೈವೇಶನಲ್ಲಿ ಎರಡು ಟೈಪ್ ಯೂಸ್ ಮಾಡಿ ನಾವು ಸೇಮ್ ವ್ಯಾಲ್ಯೂಸ್ನ ತೊಗೊಂಡಿದ್ದೀವಿ. ಇವಾಗ ಇದಕ್ಕೆ ಪಾರ್ಸ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡೋಣ. ಓಕೆನಾ? ಪಾರ್ಸ್ ಟ್ರೀ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು? ಫಸ್ಟು ಸ್ಟಾರ್ಟ್ ಸಿಂಬಲ್ ರೂಟ್ ಅಂತ ಬರ್ಕೊತೀವಿ. ನೆಕ್ಸ್ಟ್ E ಪ್ಲಸ್ E. ನೋಡಿ, ಇಲ್ಲಿ E ಈಸ್ ರಿಪ್ಲೇಸ್ಡ್ ವಿತ್ ID. This is replaced with E star E. Next E replaced with ID. Next this E is replaced with ID. ಓಕೆನಾ? ಇವಾಗ ಇದಕ್ಕೆ ಪಾರ್ಸ್ ಟ್ರೀ ಬರೆಯೋಣ. E ಸ್ಟಾರ್ E. This E is replaced with E plus E. Next this E is replaced with ID. ಓಕೆನಾ?
ನೋಡಿ ಈ ಎಕ್ಸಾಂಪಲಲ್ಲಿ ಕೊಟ್ಟಿರೋ ಒಂದು ಎಕ್ಸ್ಪ್ರೆಷನ್ಗೆ ಎಲ್ ಎಮ್ ಡಿನೇ ಯೂಸ್ ಮಾಡಿಕೊಂಡು ಎರಡು ಥರ ಸಾಲ್ವ್ ಮಾಡಿದ್ದೀವಿ ಆ್ಯಂಡ್ ಎರಡು ಪಾರ್ಟ್ಸ್ ಟ್ರೀನ ಕಂಡುಹಿಡಿದಿದ್ದೀವಿ. ಈ ಆಂಬಿಜಿಯಸ್ ಗ್ರಾಮರ್ ಅಂದರೆ ಏನಂತ ಹೇಳಿದ್ದಾರೆ ಅವರು, ಇಟ್ ಶುಡ್ ಎಕ್ಸಿಸ್ಟ್ 2 or more ಪಾರ್ಟ್ಸ್ ಟ್ರೀ ಅಂತ. ಸೊ ನಮಗೆ ಈ ಪ್ರಾಬ್ಲಮ್ ಇಂದ ಏನು ಎರಡು ಪಾರ್ಟ್ಸ್ ಟ್ರೀ ಬಂದಿದೆ. ಸೊ ಇವಾಗ ನಾವು ಇದನ್ನ ಇಟ್ ಈಸ್ ಆಂಬಿಜಿನಿಯಸ್ ಗ್ರಾಮರ್ ಅಂತ ಬರಿಬೋದು. ಓಕೆನಾ, ಇಟ್ ಈಸ್ ಆಂಬಿಜಿಯಸ್ ಗ್ರಾಮರ್. ಅರ್ಥ ಆಯ್ತಾ? ಇವಾಗ ನೋಡಿ ಈ ಪ್ರಾಬ್ಲಮ್ ಅಲ್ಲಿ ನಾನು ಎಲ್ ಎಮ್ ಡಿನೂ ಯೂಸ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಪಾರ್ಟ್ಸ್ ಟ್ರೀನೂ ಯೂಸ್ ಮಾಡಿದ್ದೀನಿ. ಈ ಥರ ಪ್ರಾಬ್ಲಮ್ಸು ನಿಮಗೆ ಜಾಸ್ತಿ ಬರುತ್ತೆ ಎಕ್ಸಾಮಲ್ಲಿ. ಸೊ ಈ ಪ್ರಾಬ್ಲಮ್ದು ನೆಕ್ಸ್ಟ್ ಅನದರ್ ಒನ್ ಎಕ್ಸಾಂಪಲ್ನ ಸಾಲ್ವ್ ಮಾಡಿ ತೋರಿಸ್ತೀನಿ, ಅದನ್ನು ವಾಚ್ ಮಾಡಿ. ಎಸ್, ದಿಸ್ ಈಸ್ ದ ಎಕ್ಸಾಂಪಲ್ 2. ಎಕ್ಸಾಂಪಲ್ 2 ಅಲ್ಲಿ ಏನು ಕ್ವೆಶನ್ ಕೊಟ್ಟಿದ್ದಾರೆ, ಈಸ್ ದಿಸ್ ಗ್ರಾಮರ್ ಆಂಬಿಜಿಯಸ್ ಅಂತ ಕೊಟ್ಬಿಟ್ಟು ದೇ ಹ್ಯಾವ್ ಗಿವನ್ ಸಮ್ ಪ್ರೊಡಕ್ಷನ್ ರೂಲ್ಸ್ ಆ್ಯಂಡ್ ಆಲ್ಸೋ ಸ್ಟ್ರಿಂಗ್ ಎ ನ ಕೊಟ್ಟಿದ್ದಾರೆ. ಇಫ್ ಗ್ರಾಮರ್ ಆಂಬಿಜಿಯಸ್ ಆಗಿರಬೇಕು ಅಂದರೆ ಕಂಡೀಷನ್ ಏನಿದೆ, ದೇ ಶುಡ್ ಬಿ ಅಟ್ಲೀಸ್ಟ್ 2 ಪಾರ್ಟ್ಸ್ ಟ್ರೀ ಬರಬೇಕು ಆರ್ ಮೋರ್ ದ್ಯಾನ್ 2 ಪಾರ್ಟ್ಸ್ ಟ್ರೀ ಬರಬೇಕು. ಓಕೆನಾ, ಲೆಟ್ಸ್ ಚೆಕ್ ವೆದರ್ ದಿಸ್ ಈಸ್ ಆಂಬಿಜಿಯಸ್ ಆರ್ ನಾಟ್ ಅಂತ. ಸೊಲ್ಯೂಷನ್, ನಾನು ಇದರಲ್ಲಿ ಎಲ್ ಎಮ್ ಡಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಲೆಫ್ಟ್ ಮೋಸ್ಟ್ ಡಿರೈವೇಷನ್ ಎಲ್ ಎಮ್ ಡಿ 1, ಇದರಲ್ಲಿ ನೋಡಿ 2 ಇನ್ಪುಟ್ ವ್ಯಾಲ್ಯೂಸ್ ಬರುತ್ತೆ. ಫಸ್ಟನ್ನ ಕನ್ಸಿಡರ್ ಮಾಡ್ತೀನಿ, ಎಸ್ ಗಿವ್ಸ್ ಎ ಬಿ. ಓಕೆನಾ, ಇವಾಗ ನಮಗೆ ಸ್ಟ್ರಿಂಗ್ ಏನು ಬರಬೇಕು, ಎ ಬಿ ಬರಬೇಕು. ಫಸ್ಟು ಎಷ್ಟು ಎ ಎನ್ಕೌಂಟರ್ ಆಗಬೇಕು, ಎರಡು ಎ ಎನ್ಕೌಂಟರ್ ಆಗಬೇಕು. ಸೊ ಇದರಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು, ಎ. ಈ ಎನ ಏನರಿಂದ ರಿಪ್ಲೇಸ್ ಮಾಡ್ಬೋದು ನೋಡಿ, ಎ ಕ್ಯಾನ್ ಬಿ ರಿಪ್ಲೇಸ್ಡ್ ವಿತ್ ಎ ಆರ್ ಎ. ಇವಾಗ ಯಾವುದನ್ನ ರಿಪ್ಲೇಸ್ ಮಾಡೋಣ ನಾವು, ಎನ ರಿಪ್ಲೇಸ್ ಮಾಡೋಣ. ಸೊ ದಟ್ ಎರಡು ಎನ ಎನ್ಕೌಂಟರ್ ಮಾಡ್ಬೋದು ನಾವು ಸ್ಟಾರ್ಟಿಂಗಲ್ಲಿ. ಓಕೆನಾ, ಇವಾಗ ನೋಡಿ ಈ ಮೂರಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು, ದಿಸ್ ಎ. ಆಲ್ರೆಡಿ 1 ಎ ಎನ್ಕೌಂಟರ್ ಆಗಿದೆ, ಇನ್ನು ಬೇಕಾಗಿರೋದೇ 1 ಎ. ಸೊ ಐ ವಿಲ್ ರಿಪ್ಲೇಸ್ ದಿಸ್ ಎ ವಿತ್ ಎ. ಇವಾಗ ನೋಡಿ ಈ ಮೂರಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು, ಇವೆರಡು ಟರ್ಮಿನಲ್, ದಿಸ್ ಇಸ್ ದ ವೇರಿಯೇಬಲ್. ಸೊ ಐ ವಿಲ್ ರಿಪ್ಲೇಸ್ ದಿಸ್ ಬಿ ವಿತ್ ಬಿ. ಓಕೆನಾ, ದಿಸ್ ಇಸ್ ದ ಎಲ್ ಎಮ್ ಡಿ 1. ನೆಕ್ಸ್ಟ್ ಎಲ್ ಎಮ್ ಡಿ 2 ಹೆಂಗೆ ಸಾಲ್ವ್ ಮಾಡೋದು ನೋಡೋಣ. ನೆಕ್ಸ್ಟ್ ಸ್ಟಾರ್ಟ್ ಸಿಂಬಲ್ ಯಾವುದಿದೆ, ಎ ಬಿ ಇದೆ. ಓಕೆನಾ, ಇದರಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದಿದೆ, ಇವೆರಡು ಟರ್ಮಿನಲ್ ಆ್ಯಂಡ್ ದಿಸ್ ಈಸ್ ದ ಲೆಫ್ಟ್ ಮೋಸ್ಟ್ ವೇರಿಯೇಬಲ್. ಸ್ಟ್ರಿಂಗ್ ಈಸ್ ಎ ಬಿ. ಓಕೆನಾ, ಎ ಬಿ ಈಸ್ ರಿಪ್ಲೇಸ್ಡ್ ವಿತ್ ಬಿ. ಸೊ ನಮಗೆ ಬೇಕಾಗಿರೋ ಸ್ಟ್ರಿಂಗ್ ಬಂತ ಯೂಸಿಂಗ್ ಎರಡೂ ಎಲ್ ಎಮ್ ಡಿ 1 ಆ್ಯಂಡ್ ಎಲ್ ಎಮ್ ಡಿ 2 ಎರಡು ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಸ್ಟ್ರಿಂಗ್ ಬಂತು. ಸೊ ಇವಾಗ ಇದಕ್ಕೆ ಪಾರ್ಟ್ಸ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡೋಣ. ಫಸ್ಟ್ ಸ್ಟಾರ್ಟ್ ಸಿಂಬಲ್, ನೆಕ್ಸ್ಟ್ ಎ ಬಿ, ಎ ಈಸ್ ರಿಪ್ಲೇಸ್ಡ್ ವಿತ್ ಎ and another a is replaced with a, b is replaced with b. Here start symbol s, plus 3 a b. Here b is replaced with b. ನೋಡಿ ಈ ಎಕ್ಸಾಂಪಲ್ ಅಲ್ಲಿ ನಮಗೆ ಎರಡು ಪಾರ್ಟ್ಸ್ ಟ್ರೀ ಬರ್ತಿದೆ. ಸೊ ದಿಸ್ ಗ್ರಾಮರ್ ಈಸ್ ಆಂಬಿಜಿಯಸ್. ದಿಸ್ ಗ್ರಾಮರ್ ಈಸ್ ಆಂಬಿಜಿಯಸ್. ಓಕೆನಾ, ನಿಮಗೆ ಆಂಬಿಜಿಯಸ್ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯಿತು ಅಲ್ವಾ. ಇದಕ್ಕೆ ಒಂದು ಕಂಡೀಷನ್ ಏನಂದರೆ, ಕೊಟ್ಟಿರೋ ಗ್ರಾಮರ್ಗೆ 2 ಇಲ್ಲ ಮೋರ್ ದ್ಯಾನ್ 2 ಪಾರ್ಟ್ಸ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡಬೇಕು. ಆವಾಗ ಆ ಗ್ರಾಮರ್ನ ನಾವು ಆಂಬಿಜಿಯಸ್ ಅಂತ ಕರಿತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಮೂರನ್ನು ಆಂಬಿಜಿಯೇಟಿ, ಡಿರೈವೇಷನ್ ಆ್ಯಂಡ್ ಆಲ್ಸೋ ಪಾರ್ಟ್ಸ್ ಟ್ರೀ ಮೂರನ್ನು ಯೂಸ್ ಮಾಡಿಕೊಂಡು ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ಒಂದು ಎಕ್ಸಾಮಲ್ಲಿ ಬಂದಿರೋ ಅಂಥ ಕ್ವೆಶನ್ನ ತೊಗೊಂಡು ಸಾಲ್ವ್ ಮಾಡ್ತೀನಿ. ಸೊ ಆ ವಿಡಿಯೋನು ವಾಚ್ ಮಾಡಿ, ನಿಮಗೆ ಹೆಂಗೆ ಪ್ರಾಬ್ಲಮ್ ಬರುತ್ತೆ ಎಕ್ಸಾಮಲ್ಲಿ ಅನ್ನೋದು ಅರ್ಥ ಆಗುತ್ತೆ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.